ಇಷ್ಟಪಟ್ರ ಇವಳು ವ್ಲಾಗ್ ಅಲ್ಲಿ ಇಲ್ಲ ಇವಳನ್ನ ಇಷ್ಟಪಟ್ರ ಅಂತ ಕಮೆಂಟ್ ಹಾಕಿ ಓಕೆನಾ. ಅಂಡ್ ಶಿ ಬಿಕಮ್ ಒನ್ ಆಫ್ ಮೈ ಫೇವ್ರೇಟ್ ನಾವು. ನೈಸ್ ನೈಸ್. ಏನೇ ಹಾಕ್ತೀಯಾ ಹೇಳು. ಇಲ್ಲಿ ಏನ್ ಮಾಡಕ್ ಕೊಟ್ಟಿದ್ಯಾ? Hello everyone, welcome back to my channel. So ಗೋವಾಲಿ ಸೆಕೆಂಡ್ ಡೇ ಪಾರ್ಟ್ 2 ವಿಡಿಯೋ. ಸೊ ಇವಾಗ ಅಂಜುನಾ ಬೀಚ್ಗೆ ಹೋಗೋಣ ಅಂತ ಅನ್ಕೊಳ್ತಾ ಇದ್ದೀವಿ. ಮಿಸ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಾವು ಎಲ್ಲೆಲ್ಲಿ ಹೋದ್ವಿ ಏನು ಮಾಡಿದ್ವಿ ಅಂತ. ತಿನ್ಕೋತಾರ ಎಲ್ಬೋರ್ಡ್ನ ಕೂತ್ಕೊಂಡು ಹಿಂದೆ ಕೂತ್ಕೊಂಡ್ಬಿಡ್ತಾರೆ. ಏನು ಕಥೆಗಳು ನಾನು ಓಡಿಸಿದ್ರೆ ಅಷ್ಟೇ ಡೈರೆಕ್ಟ್ ಓಡಿಸ್ಬಿಟ್ಮೇಲೆ ನೋಡು ನಾನು ಹೆಂಗ್ ಓಡಿಸ್ತೀನಿ ಅಂತ. ಎಲ್ಲ ಕಡೆ ಇದೆ ಗೊತ್ತಿಲ್ಲ ಏನೋ ಬರೀ ಎಲ್ಲ ಮಾಡಿದ್ರೆ ದೇವ್ರು ಅಂತೀರಾ? ಅದೇ ಅದೇ ಅಂತೀನಿ. ಸ್ವಲ್ಪ ಸ್ವಲ್ಪ ಬರುತ್ತೆ. ಸ್ವಲ್ಪ ಸ್ವಲ್ಪ ಬರುತ್ತೆ. ಸ್ವಲ್ಪ ಸ್ವಲ್ಪ ಬರುತ್ತೆ. ಎಲ್ಲರಿಗೆ ಕನ್ನಡ ಬರುತ್ತೆ. ಹೌದಲ್ವಾ, ನಾವೇನೋ ಅವ್ರಿಗೆ ಪಾಪ ಬರಲ್ಲ ಅನ್ಕೋಬಿಟ್ಟು ಹಿಂದಿಲಿ ನಮಗ್ ಬರೋ ಹಳ್ಳಿ ಜನಕ್ಕೆಲ್ಲ ಇದೆಲ್ಲ ಶೋ ತರ ಜಾತ್ರೆ ತರ ಅನ್ನಿಸ್ಬೋದು. ಬಟ್ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಇದನ್ ನಮಗ್ ಮಾತ್ರ ಗೋವಾ ವೈಬ್ಸ್. ನಾನು ಹಾಕ್ಲಾ ಪಿಂಕು? ಏನ್ ಹಾಕ್ತೀಯ ಕಣ ನೀನು? ಲೇ ಏನೇ ಹಾಕ್ತೀಯ ಹೇಳು. ಲೇ ಏನ್ ಮಾಡಕ್ ಕೊಟ್ಟಿದ್ಯಾ? ಗೈಸ್ ಇವಳು ಬರೋದನ್ನೆಲ್ಲ ಹಾಳು ಮಾಡ್ತಿದ್ದಾಳೆ ಗೈಸ್. ಯಾವ ಕಡೆ ಹಾಕ್ಬೇಕು ಇವಾಗ? ಈ ಕಡೆನಾ? ಲೇ ನನ್ನ ಹೇರ್ ಜೊತೆನೆ ನಿನಗೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಿತ್ತೇನೆ. ನೋಡಿ ಎಷ್ಟು ಚಂದ ಹಾಕ್ತಾ ಇದ್ದೀನಿ. ಕಲ್ತ್ಕೊಂಡು ಇವಾಗ ಜಾಬ್ ನೆಕ್ಸ್ಟ್ ಪಾರ್ಟ್ ಟೈಮ್ ಜಾಬ್ ಬೆಂಗಳೂರಲ್ಲಿ ಗೋವಾ ಬಿಟ್ಬಿಟ್ಟು 50 ಅಂತಲ್ಲ ನಾನು ಹೆಂಗ್ ಕರಿತೀನಿ ನೋಡಿ. ಬನ್ನಿ 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 ಬರ್ರ 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 ಬನ್ನಿ 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 ಪಾರ್ಟ್ ಟೈಮ್ ಜಾಬ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಇವಳು. ಫೋಟೋ ಹೊಡಿಯೋದು, ಏರ್ಪೋರ್ಟ್ ಅಲ್ಲಿ ತಕ್ಷಣ ಫೋಟೋ ಹೊಡಿಯಕ್ಕೆ, ಇಲ್ಲಿ ಇದಕ್ಕೆ ಗೈಸ್ ಇಟ್ಕೊಂಡ್ಬಿಡು ಇಲ್ಲೇ ಆಯ್ತಾ. ಇಲ್ಲೇ ಇಟ್ಕೊಂಡು ಸ್ವಲ್ಪ ಬೇಬಿ ಆಡ್ಸ್ಕೊಂಡಿರಿ. ನಾನು ಇದನ್ನ ಹಾಕೊಡ್ತಾ ಇರ್ತೀನಿ ಬಂದವ್ರಿಗೆಲ್ಲ. ನಿಜ ಕಲ್ತು ಬಿಟ್ಟೆಲ್ಲೇ. ಏಹೇ ಎಣಿಯೋದು ಅಷ್ಟೇ ಕಣೆ ಇದು. ಸಕ್ಕತ್ತಾಗಿದೆ ಗೈಸ್, ಇದು ಸೀನ್ರಿ ಮಾತ್ರ ಮಾಸ್ ಇದೆ. ಎಸ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ಆ್ಯಂಡ್ ನಾನು ಪೈನಾಪಲ್ ಆರ್ಡರ್ ಮಾಡಿದೆ, ಅವಳು ಗೋಜಿನ್ ಮೊಲ್ಟೋ ಆರ್ಡರ್ ಮಾಡಿದ್ದಾರೆ. ಫುಲ್ ಹಸುವಾಗ್ಬಿಟ್ಟಿದೆ ಅವಳ ಫೇಸ್ ನೋಡಿ. ನಮಗೆ ಹೋಗೋ ದಾರಿಯಲ್ಲೇ ಕಯಾಕಿಂಗ್ ಸಿಕ್ತು. ಸೊ ನಾನು ಸೌಂಡುಗೆ ಕಯಾಕಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ ಇವಾಗ. ಸೊ ಕಯಾಕಿಂಗ್ ಅಂತ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ ಹೇಗಿರುತ್ತೆ ಅಂತ ಇಬ್ರಿಗೂ ಬರಲ್ಲ, ಬಟ್ ಅವಳು ಮಾತ್ರ ಮುಂದೆ ಮಾಡ್ತಾ ಇದ್ದಾಳೆ. ನಾನು ಹಿಂದೆ ಕುತ್ಕೊಂಡು ಆರಾಮಾಗಿ ಹೋಗ್ತಾ ಇದ್ದೀನಿ. ಸಖತ್ತಾಗಿದೆ ಗೈಸ್, ಮಜ್ಜು ಆಗಿದೆ. ಪಾಪ ಅವಳೊಬ್ಬಳೇ ಮಾಡ್ತಾ ಸೌಂಡು. ಪಿಂಕು ಪ್ಲೀಸ್ ಪಿಂಕು. ಏನು ಸೌಂಡು ಕಷ್ಟ ಆಗ್ತಿದೆನಾ? ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬೇರೆ ಪ್ಲೇಸ್ಗೆ ಹೋಗೋಣ ಅಂತಂದರೆ ಈ ಪಾನಿಪುರಿ ಲವರ್ಸ್ ಇರ್ತಾರಲ್ಲ ಪಿಂಕು, ಗಾಡಿ ಹೆಲ್ಮೆಟ್ ಹಾಕೊಂಡಿರೋದು ತೆಗೆದಿರೋ ಗುರು ಪಾನಿಪುರಿ ತಿಂತಿದ್ದಾಳೆ. ಪಾನಿಪುರಿ ಪಾನಿಪುರಿ ಏನಂದೆ ಇನ್ನೊಂದ್ಸಲ ಹೇಳಿ. ಪಾನಿಪುರಿ ಪಾನಿಪುರಿ ಅನ್ನಂಗಿದೆ. ನಮ್ಮ ಹುಡುಗಿನೂ ರೆಡಿ ಆಗಿದ್ದಾಳೆ ಆಲ್ರೆಡಿ. ರೆಡಿ ಆಗ್ಬಿಟ್ಟು ಬರ್ತಾ ಇದ್ದಾಳೆ ನೋಡಿ ಸುಂದ್ರಿ. ನನಗೆ ರೆಡಿ ಆಗಿ 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 ಬೋರ್ ಆಗ್ಬಿಟ್ಟಿದೆ. ಬಂದಾಗಿಂದನೂ ಆಲ್ಮೋಸ್ಟ್ ಇವಳ್ದು ಸ್ಟಾರ್ಟ್ ಆಯ್ತು, ಇಲ್ಲಿ ತೆಗಿ ಅಲ್ಲಿ ತೆಗಿ ಅಂತ. ಮುರಿಬಾರ್ದು ಕಣೆ ಅದನ್ನ.
ಬಂದ್ವಿ. ನಮ್ಮ ಅದಕ್ಕೆ ಬೆಟರ್ ಸ್ವಲ್ಪ ಹೊತ್ತು ಹಿಂಗೆ ತಿರ್ಗಾಡ್ಕೊಂಡು ಮಜಾ ಮಾಡ್ಕೊಂಡು ನೋಡಿ ಹುಚ್ಚಾಟ ಅಂತಾರೆ ಇದಕ್ಕೆ. ಮೊನ್ನೆ ನೋಡ್ಕೊಂತವ್ರಿ ಏನು ಬಂದಿದೆ ಗುರುಗಳಿಗೆ ಹೇಳಿದ್ರೆ ನಾವು ಹೊಡಿತೀವಲ್ವ ಪಟ್ 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 ಅಂತ. Look at this girl. Sound you are swimming? Huh? ಊನಾ ಬಾಲ್ ಬಿಡು ಬಿಡೆ. ಒಂದು ಬಿಟ್ಲು, ಇನ್ನೊಂದು ನೀನೇ ಮಾಡಕು. ಫೈನಲಿ ಸೆಕೆಂಡ್ ಡೇ ಕೂಡ ಮುಗಿದೋಯ್ತು. ಸೊ ಹೌ ವಾಸ್ ಇಟ್ ಸೌಂಡು? ಹೆಂಗ ಅನಿಸ್ತು ಸೆಕೆಂಡ್ ಡೇ? ಇಟ್ ವಾಸ್ ವೆರಿ ನೈಸ್. ಯಾವ ಇವೆಲ್ಲ ನೈಸ್. ಇಟ್ ವಾಸ್ ವೆರಿ ನೈಸ್. Nice ಅಲ್ಲ ಐ guys ಅದು. ಎಂಜಾಯ್ಡ್ ಟೂ ಮಚ್. ಬಟ್ ಅನ್ಕೊಂಡಾಗಿಲ್ಲ ಅಲ್ಲ? ಯಾ ಬಟ್ ಓಕೆ ವಿ ಎಂಜಾಯ್ಡ್. ಯಾ ಮೇ ಬಿ ಗ್ರೂಪ್ ಇದ್ದಿದ್ರೆ ಸ್ವಲ್ಪ ಬೇಜಾರಾಗ್ತಿತ್ತೇನೋ, ಅದು ಇದು ಅನಿಸ್ತಿತ್ತೇನೋ. ಬಟ್ ನಾವಿಬ್ಬರು ಇದ್ದಿದ್ದಕ್ಕೆ ವಿ ಎಂಜಾಯ್ಡ್. ಸಕ್ಕದಾಗಿತ್ತು ನಮ್ಗೆ. ಬಟ್ ನ್ಯೂ ಥಿಂಗ್ ಇಸ್ ಲೈಕ್ ಅವಳು ಇವತ್ತು ಸ್ವಿಮ್ ಮಾಡೋದನ್ನ ಬರ್ತಾ ಇತ್ತು, ಸ್ವಲ್ಪ ಗ್ರಿಪ್ ಹೋಗಿತ್ತು, ಅವಳಿಗೆ ಬಂತು. ನನ್ಗೆ ಬರ್ತಾನೆ ಇರ್ಲಿಲ್ಲ, ಕಲ್ತ್ಕೊಂಡ್ರು. ಬಟ್ ಇವಳಲ್ಲ ಕಲ್ಸಿರೋದು. ನಾನೇ ಕಲ್ಸಿದ್ದು. ಎಲ್ಲಾ ಕಡೆ ಕ್ರೆಡಿಟ್ ತಗೋತಿದ್ದಾಳೆ ನಾನ್ ಕಲ್ಸಿರೋದು ಅಂತ. ಬಟ್ ನೋ, ಆಕ್ಚುಲಿ ನಂದು 1 year ಆಗಿತ್ತು ಅನ್ಸುತ್ತೆ ನಂದು ಗ್ರಿಪ್ ಬಿಟ್ಟು. ಟುಡೇ ದ ಸ್ಪೆಷಲ್ ವಾಸ್ ಬೇರೆ ಕಪಲ್ಸ್ ಬಂದಿದ್ರು, ಅವ್ರಿಗೊಂದು ಪಾಪು ಇದ್ದು. ಈ ಸೂಪರ್ ಸ್ವಿಮ್ಮರ್, ಅವನು ಬಂದು ಹಿಂಗೆ ಅಂತ. ಐ ಥಿಂಕ್ ಅರೌಂಡ್ ಈಸ್ 4 years, ಮ್ಯಾಕ್ಸಿಮಮ್ 5 years ಅರೌಂಡ್ ಇರ್ಬೇಕು. ಎಷ್ಟು ಸಕ್ಕತ್ತಾಗಿ ಸ್ವಿಮ್ ಮಾಡ್ತಾನೆ ಅಂತ. ಕ್ಯೂಟ್ ಆಗಿ ಹೇಳ್ತಾ ಇದ್ರು. He's like, you have to take like this, you have to do this, and head also you have to do this. Cute. ಕ್ಯೂಟ್ ಆಗಿ ಹೇಳ್ತಾ ಇದ್ದ ಅವರು. ಬಟ್ ಅವ್ನು ಹೇಳ್ತಾ ಇದ್ದ, ಇನ್ನು ಇವಳೇನ್ ಮೂವ್ ಆಗ್ಬೇಕು, ಅವ್ನು ಹೋಗ್ಬಿಟ್ಟು ರೀಚ್ ಆಗಿರ್ತಾ ಇದ್ದ. ಅವನು ನಾನು ಸ್ಟಾರ್ಟ್ ಅನ್ನೋಷ್ಟೊತ್ತಿಗೆ ಅವನು ಅಲ್ಲಿ ಇರ್ತಿದ್ದ, ನಾನು ಇನ್ನು ಸ್ಟಾರ್ಟ್ ಅಂತ. ಇವಳೇನಿಲ್ಲ, ರಿಬ್ಬನ್ ಕಟ್ ಮಾಡಿ ಅಲ್ಲೇ ಇರ್ತಾ ಇದ್ದ, ಒಳಗಡೆ ಬ್ಯಾಕ್ ಫ್ಲೋಟಿಂಗ್ ಸಖತ್ ಇಷ್ಟ. ಬ್ಯಾಕ್ ಫ್ಲೋಟಿಂಗ್ ನಂಗೆ ಗ್ರಿಪ್ ಹೊರಟೋಗ್ಬಿಟ್ಟಿತ್ತು. ಆ ಗ್ರಿಪ್ ಬ್ಯಾಗ್ ಬಂದಿದ ತಕ್ಷಣ ಫೈನಲಿ 1 hour ಬ್ಯಾಕ್ ಫ್ಲೋಟ್ ಹೊಡೆದಿದ್ದೀನಿ ಅನ್ಸುತ್ತೆ. ಮಾಡದ್ಲು ಮಾತ್ರ. ಐ ಜಸ್ಟ್ ಲವ್ಡ್ ಇಟ್. ಅದು ಕೂಡ ಥ್ಯಾಂಕ್ಸ್ ಟು ದಟ್ ಕಬೀರ್ಸ್ ಮದರ್, ಖುಷ್ಬು. ಶಿ ಥಾಟ್ ಲೈಕ್ ಟ್ರಿಕ್ಸ್ ಹೇಳ್ಕೊಟ್ರು, ಸಕ್ಕದಾಗಿ ಹೇಳ್ಕೊಟ್ರು ಟ್ರಿಕ್ಸ್. ಅದು ಬಿಡಿ, ನನ್ಗೆ ಏನೋ ಒಂದ್ ಚಿಕ್ಕ ಟ್ರಿಕ್ಸ್ ಹೇಳ್ಕೊಟ್ಟಿದ್ರು. ಇಲ್ಲ ನಂದೇನೋ ಗ್ರಿಪ್ ಪಿಂಕು ಅಸ್ಸಲ್ ಒಂದ್ ಸ್ವಲ್ಪ ಖುಷಿ ಆಗೋಯ್ತು ನನಗೆ. ನಾಳೆ ಇನ್ನೊಂದ್ಸರಿ ಒಂದ್ ರೌಂಡ್ ಹಾಕ್ತೀನಿ ಪಕ್ಕ, ಮಾರ್ನಿಂಗ್. ಒಂದ್ ವೇಳೆ ನಮ್ಗೆ ರೂಮ್ ಎಕ್ಸ್ಟೆನ್ಷನ್ ಸಿಕ್ಕರೆ. ಸೊ ರಿಕ್ವೆಸ್ಟ್ ಮಾಡಿದೀವಿ, ನೋಡೋಣ. ಮನ್ಸು ಒಳ್ಳೇದ್ ಮಾಡ್ರೆ ದೇವ್ರು, ಏನಂತೀರಾ? ದಿಸ್ ಈಸ್ ದ ಡೇ 3. ನಾನು ನನ್ನ ಫ್ರೆಂಡ್ ಅಗ್ವಾಡ ಫೋರ್ಟ್ಗೆ ಹೋಗಬೇಕು ಅಂತ ರೆಡಿ ಆಗಿದ್ವಿ. ಹೋಗೋ ದಾರಿಯಲ್ಲಿ ನಮಗೆ ಯಾವುದೋ ಒಂದು ಬೀಚ್ ಸಿಕ್ತು. ದಿಸ್ ಈಸ್ ಲೈಕ್ ಅ ಶೂಟಿಂಗ್ ಸ್ಪಾಟ್ ಅಂತ ಹೇಳ್ತಾರೆ.
ಓ ಮೈ ಗಾಡ್ ಇಲ್ಲಿಗೆ ಬಂದಮೇಲೆ ಟ್ರಸ್ಟ್ ಮೀ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ನಂಗೆ ಆ್ಯಕ್ಚುಲಿ ಪ್ಲೇಸ್ ನೇಮ್ ನೆನಪಿಲ್ಲ, ಬಟ್ ದಿಸ್ ಇಸ್ ರಿಯಲಿ ಅ ನೈಸ್ ಪ್ಲೇಸ್. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಪ್ಲೇಸ್. ವಾವ್. ಬಾಯ್ ಗೋವಾ. ಸಿಂಗಲ್ಸ್ ಬರುತ್ತಲ್ಲ, ಏನು ಬಾಬಾ ಹೇಳ್ತಾಳೆ ಅಂತಂದರೆ ಸಿಂಗಲ್ಸ್ ಬರುತ್ತೆ, ಡಬಲ್ಸ್ ಬರುತ್ತೆ ಅಂದ್ಕೊಂಡು ಹೋಗ್ತಾ ಇದೀವಿ ಗೈಸ್. ಇನ್ನೇನು ನಮ್ಮ ಊರು ಬೆಂಗಳೂರು ಕರೀತಾ ಇದೆ ನಮ್ಮನ್ನ. ಸೊ ರೆಸಾರ್ಟಿಂದ ಇನ್ನು ಹೊರಟಿದ್ವಿ. ಆ್ಯಕ್ಚುಲಿ ಮಾರ್ನಿಂಗೇ ಚೆಕ್ಔಟ್ ಮಾಡಿದ್ವಿ. ಮಾರ್ನಿಂಗ್ ಚೆಕ್ಔಟ್ ಮಾಡಿಬಿಟ್ಟು ಹಂಗೆ ಫೋರ್ಟ್ ಹತ್ರ ಹೋಗಿ ಅಲ್ಲೊಂದು ಬೀಚ್ ಇತ್ತು, ಅಲ್ಲಿ ಹೋಗಿ ಆಮೇಲೆ ಬಾಗ ಬೀಚಿಗೆ ಬಂದುಬಿಟ್ಟು ರೆಸ್ಟ್ ಮಾಡಿಬಿಟ್ಟಿದ್ವಿ. ಆಲ್ಮೋಸ್ಟ್ ಒಂದು 2 hours ವಿ ವರ್ ಸ್ಲೀಪಿಂಗ್ ದೇರ್ ಓನ್ಲಿ. ಅಲ್ಲೇ ಮಲಗಿಬಿಟ್ವಿ. ಇವಾಗ ಜಸ್ಟ್ 6:45ಗೆ ಬಸ್ ಇದೆ. ನಾವು ಹೋಗಬೇಕಾದ್ರೆ ರಿಟರ್ನ್ ಫ್ಲೈಟ್ ತುಂಬ ಎಕ್ಸ್ಪೆನ್ಸಿವ್ ಆಗಿತ್ತು. ಸೊ ನಮ್ಗೆ ವರ್ತ್ ಅಂತ ಅನ್ನಿಸ್ಲಿಲ್ಲ. ಬಿಕಾಸ್ ಈ 3 daysಲ್ಲಿ ನಾವು ಏನು ಸ್ಪೆಂಡ್ ಮಾಡಿದ್ವಿ ಅದನ್ನು ರಿಟರ್ನ್ ಟಿಕೆಟ್ ಫ್ಲೈಟ್ ಇತ್ತು. ಆಲ್ಮೋಸ್ಟ್ 15,000 ಏನೋ ಅಥವಾ ಇತ್ತು. ಸೊ ದೆನ್ ವಿ ಥಾಟ್ ಲೈಕ್ ಓಕೆ ಬಸ್ಸಲ್ಲೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಐ ನೋ ಇಟ್ಸ್ ವೆರಿ ಲಾಂಗ್ ಜರ್ನಿ, ಆಲ್ಮೋಸ್ಟ್ 12 to 13 hours ಜರ್ನಿ. ಬಟ್ ಇಟ್ಸ್ ಓಕೆ. ನಾವು ವಿ ಆರ್ ಫೀಲಿಂಗ್ ಲೈಕ್ ಫ್ಲೈಟ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತಾ ಇದೆ. ಬಟ್ ನೋಡೋಣ ಹೇಗಿರುತ್ತೆ ಅಂತ. ಎನಿವೇಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಬೀಚಲ್ಲಿ ಆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಸ್ಪೆಷಲಿ ವಿತ್ ದಿಸ್ ಗರ್ಲ್ ಅಲ್ಲಿ ದೂರದಲ್ಲಿ ನಿಂತಿದ್ದಾಳಲ್ಲ, with that girl it was really beautiful experience, and she become one of my favorite now. Maybe she's going to be my travel partner from now. You guys can ಇವತ್ತಿಂದ ತುಂಬ ಅಂದರೆ ತುಂಬ ನನ್ನ ಅವಳ ಒಂದು ಟ್ರಿಪ್ ವ್ಲಾಗ್ಸ್ನ ನೋಡ್ತಾ ಇರ್ಬೋದು. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಫಾರ್ ಅ ಪಿಂಕು ಯೂಟ್ಯೂಬ್ ಚಾನಲ್. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಟಂಗ್ 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 ಅಂತ ಸೌಂಡ್ ಬರುತ್ತೆ ನೋಟಿಫಿಕೇಶನ್. ಅದೊಂದು ಪ್ರೆಸ್ ಮಾಡಿ. ಓಕೆ, ವಿಲ್ ಸಿ ಯು ಬ್ಯಾಕ್ I think in the next vlog. Till then, miss me, okay? Bye guys. I think I only entertain you all guys. ಇವಳಂತೆ vlog ಏನು ಮಾಡ್ತಾ ಬಾಕಿಲ್ಲ, ನಾನೇ ನಿಮ್ಮ vlog ಅಲ್ಲೆಲ್ಲ ಇರೋದು. So ಮಾನ ಮರ್ಯಾದೆ ತೆಗೆದ್ರಲ್ಲಿ ನಂಬರ್ 1 ಬುಲ್ಶಿಟ್ ಗರ್ಲ್ ಅಂದ್ರೆ ಇವಳೆ. ಸೊ ಅವಳು ಕಳೀತಾ ಇರ್ತಾಳೆ. ಕಮೆಂಟ್ whom do you like guys. ನನ್ನನ್ನೇ ಇಷ್ಟಪಟ್ರ ಇವಳು vlog ಅಲ್ಲಿ, ಇಲ್ಲ ಇವಳನ್ನ ಇಷ್ಟಪಟ್ರ ಅಂತ ಕಮೆಂಟ್ ಹಾಕಿ, ಓಕೆನಾ? ನೀವೇನಾದ್ರೂ ಅವಳನ್ನ ಹಾಕಿದ್ರೆ ನೆಕ್ಸ್ಟ್ vlog ಅಲ್ಲಿ ನನ್ಗೆ ಕಾಣಿಸೋದಿಲ್ಲ, ನನ್ನನ್ನು ಹಾಕಿದ್ರೆ ಎಲ್ಲ vlog ಅಲ್ಲೂ ನಾನೇ ಇರ್ತೀನಿ. ಅಷ್ಟೇ, ಸೊ ಸಿಂಪಲ್. ಇದು ಚೀಟಿಂಗ್ ಆ ಥರ ಹೇಳ್ಬಿಟ್ಟು ಏನಾದ್ರೂ ಮಾತಾಡಿದೆ ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.